ಅಕ್ರಮ ಹೋಮ್ಸ್ಟೇ ರೆಸಾರ್ಟ್ಗೆ ಅವಕಾಶ ಇಲ್ಲ. ವನ್ಯಜೀವಿ ಸಂಘರ್ಷ ತಡೆಗೆ ತಜ್ಞರ ಸಮಿತಿ ರಚನೆ. ಸಚಿವ ಈಶ್ವರ್ ಖಂಡ್ರೆ. ರೈತ ಮುಖಂಡ ಮಹೇಶ್ ಕುಮಾರ್ ಅವರಿಂದ ಸಚಿವರಿಗೆ ಮನವಿ ಸಲ್ಲಿಕೆ. ಚಾಮರಾಜನಗರ. ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಹೋಮ್ಸ್ಟೇ ಅಥವಾ ರೆಸಾರ್ಟ್ಗಳಿಗಾಗಲಿ ಅಕ್ರಮ ಕಲ್ಲು ಗಣಿಗಾರಿಕೆಗಾಗಲಿ ನಮ್ಮ ಸರ್ಕಾರ ಅವಕಾಶ ನೀಡಿಲ್ಲ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದರು. ಚಾಮರಾಜನಗರದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ತಡೆಗೆ ಅಧಿಕಾರಿಗಳು ರೈತರ ಸಭೆ ನಡೆಸಿ ಅವರು ಮಾತನಾಡಿ, ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ, ಹೋಮ್ಸ್ಟೇ ರೆಸಾರ್ಟ್ ನಡೆಯುತ್ತಿದ್ದರೆ ಸ್ಪಷ್ಟ ದೂರು ಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದರು. ಪ್ರತಿಯೊಂದು ಜೀವವೂ ಅಮೂಲ್ಯ, ಒಬ್ಬರು ಸಾವಿಗೀಡಾಗಬಾರದು ಎಂಬುದು ಸರ್ಕಾರ ನಿಲುವಾಗಿದೆ. ಇನ್ನು ಆದರೂ ಕೂಡ ನಮ್ಮ ಕೈಮೀರಿ ಇಂತಹ ಘಟನೆಗಳು ಸಂಭವಿಸುತ್ತಿವೆ. ಈ ನಿಟ್ಟಿನಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಿಸಲು ನಿಯಂತ್ರಣಾ ಕಾರ್ಯಪಡೆ ರಚಿಸಲಾಗುತ್ತಿದೆ. ಇದರಲ್ಲಿ ಸ್ಥಳೀಯರನ್ನ ಸೇರಿಸಲಾಗುವುದು ಎಂದರು. ಮತ್ತು ರೈತ ಮುಖಂಡರಿಂದ ಸಚಿವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ, ವಿಶ್ವ ರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಎಚ್.ಸಿ. ಮಹೇಶ್ ಕುಮಾರ್ ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ. ವೆಂಕಟೇಶ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಸಂಸದ ಸುನೀಲ್ ಬೋಸ್ ಮತ್ತು ಶಾಸಕರಾದ ಸಿ. ಪುಟ್ಟರಂಗಶೆಟ್ಟಿ ಮತ್ತು ಎ.ಆರ್. ಕೃಷ್ಣಮೂರ್ತಿ, ಎಚ್.ಎಂ. ಗಣೇಶ ಪ್ರಸಾದ ಮತ್ತು ಎಂ.ಆರ್. ಮಂಜುನಾಥ್ ಮತ್ತು ಅನಿಲ್ ಚಿಕ್ಕಮಾದು, ದರ್ಶನ್, ಧ್ರುವನಾರಾಯಣ್ ಹಾಗೂ ನಗರಸಭಾ ಅಧ್ಯಕ್ಷ ಸುರೇಶ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರೈತರು, ದಲಿತ ಮುಖಂಡರು ಭಾಗವಹಿಸಿದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾ ಪವರ್ ಟಿವಿ, ಚಾಮರಾಜನಗರ. ದುಡ್ಡು ಬಂದ್ರೆ ಮಾಡ್ತೀವಿ, ಹೆಚ್ಚು ಕಡಿಮೆ 2 ವರ್ಷದಿಂದ ಹೇಳ್ಕೊ ಬರ್ತಾ ಇದ್ದಾರೆ. ನಮಗೆ ದಿನನಿತ್ಯ ಅವಳಿ ಈ ಕೇಳಿ ನೋಡಿ, ನಮಗೆ ಕುಂಬೇಶ್ವರ, ಕಾಳಿಕೊಂಬಿ, ವಂಡರ್ಬಾಳು ವರ್ಗೆ ನೀವು ನಿನ್ನೆ ಮೊನ್ನೆವರೆಗೂ ಕೂಡ ಆನೆಗಳು ಬಂದಿದ್ದಾವೆ. ಪ್ರತಿದಿನ ನೆನ್ನೆನೂ ಬಂದಿದೆ. ಕಾಳಿಕಂಬ ಕಾಲೋನಿ, ವಂಡರ್ವಾಡಿ, ಈ ಕಡೆ ಕುಂಬೇಶ್ವರ ಕಾಲೋನಿ, ನೀವು ಮಲ್ಲೇದೇವಳಿಗಂತೂ ದಿನನಿತ್ಯ ಕಾರ್ಡ್ ಅಲ್ಲಿಗೆ ನಮಗೆ ಚಾನಲ್ ಬಲದಂಡ ಅತ್ಯಂತ ಗಂಭೀರತೆಯನ್ನು ನಾನು ಪರಿಗಣನೆ ಮಾಡಿ ನಾನೇ ಒಂದು ಸಲಹೆ ಮಾಡ್ತೀನಿ, ಅಲ್ಲಿಗೆ ಬರ್ತೀನಿ, ಹರಿಯಾಗಿ ಬರ್ತೀನಿ, ಅಲ್ಲೇ ಬಂಡೀಪುರದಲ್ಲಿ ಮಾಡೋಣ ನಾನು ಸಲಹೆ ಮಾಡ್ತೀನಿ. ಮೊದಲು ಬಂಡೀಪುರದಲ್ಲಿ ಕೋಂಬಿಂಗ್ ಆಪರೇಷನ್ ನಡೀತಾ ಇದೆ. ಎಲ್ಲಾ ಹಿರಿಯ ಅಧಿಕಾರಿಗಳು ಅಲ್ಲೇ ಸೇರ್ಕೊಂಡ್ಬಿಟ್ರೆ ಅಲ್ಲೇ ಕೋಂಬಿಂಗ್ ಆಪರೇಷನ್ ಅಲ್ಲಿ ಅದಕ್ಕೆ ಅಡೆತಡೆ ಉಂಟಾಗ್ತದೆ. ಚಾಮರಾಜನಗರದಲ್ಲಿ ಮಾಡೋಣ ಅಂತ ಹೇಳಿ ಮಾನ್ಯ ವೆಂಕಟೇಶ್ವರು, ಮಾದೇವಪ್ಪನವರು ಹೇಳಿದ್ದಕ್ಕಾಗಿ ಇವತ್ತು ನಿಮ್ಮ ಜೊತೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಉತ್ತಮವಾದಂತಹ ಸಲಹೆ ಕೊಡ್ತಾ ಇದ್ದೀವಿ. ನಾವು ಸಲಹೆ ಕೊಡಿ, ಸಮಿತಿ ಮಾಡೋದಿರ್ಬೋದು, ಕಾರ್ಯಪಡೆ ಮಾಡೋದಿರ್ಬೋದು, ಇನ್ನಿತರ ಏನೇನು ವಿಷಯಗಳಿದ್ದಾವೆ ಅವೆಲ್ಲವೂ ನೋಟ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ದಯವಿಟ್ಟು ರಿಪೀಟ್ ಮಾಡೋದು ಬೇಡ. ಏನ್ ಸಲಹೆ ಹೇಳ್ತೀರಿ ಹೇಳಿ, ಅದನ್ನು ಆದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಭರವಸೆ ಕೊಡ್ತಾ ಇದ್ದೀವಿ. ಹೇಳಿ. ಬಾರ್ಡರ್ ಚೈನ್ ಲಿಂಕ್ ಫೆನ್ಸ್ ಗಳನ್ನ ಹಾಕಿದ್ರೆ ಏನಾಗ್ತದೆ, ಹುಲಿಗಳು ಆಚೆ ಬರುತ್ತೆ. ಬತ್ತಿಗೆ ಏನು ನಮ್ಮ ಎಲಿಫೆಂಟ್ ರೈಲ್ವೆ ಕಂಬಗಳಿದೆ ಅದನ್ನ 10 ಅಡಿಗೆ ಎತ್ತರಿಸಿ ಅಲ್ಲಿ ನೀವು ಚೈನ್ ಲಿಂಕ್ ಫೆನ್ಸ್ ಗಳನ್ನ ಹಾಕಿದ್ರೆ ಹುಲಿಗಳು ಆಚೆ ಬರಲ್ಲ. ಆದಷ್ಟು 90 ನೆಟ್ ಮಾಡೋದು ಅಂದ್ರೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ನಾವು ದಯಮಾಡಿ ಅದಕ್ಕೂ ಕೂಡ ನಮ್ಗೆ ಪರ್ಮಿಷನ್ಸ್ ಕೊಡ್ಬೇಕು. ಆ ಕುಳಿಚನೂರು ಅರಣ್ಯದಿಂದ ನಮ್ಮ ಗ್ರಾಮಗಳನ್ನ ಕೈ ಬಿಡಿಸ್ಕೊಡ್ಬೇಕು ನೀವು. ಮತ್ತೆ ಸುತ್ತೂರು ಇರಿಸುವಾಡಿ ಅಲ್ಲಿ ಜಮೀನು ಅರಣ್ಯದ ಒಂದು ನಂಬರ್ ಕೂಡ ನಮ್ಗೆ ಅನುಕೂಲ ಇರುತ್ತೆ. ಇದು ನಿಲ್ಬೇಕು. ಯಾಕಂದ್ರೆ ಪ್ರಾಣಿ ಅಂದ್ಮೇಲೆ ಅವರು ಇರುವಂತ ಅಧಿಕಾರಿಗಳು ತಾರತಮ್ಯ ಮಾಡಬಾರ್ದು. ಅವ್ರು ಯಾರೇ ಆಗಿರ್ಲಿ ಅದೊಂದೇ ರೆಡಿ ಮಾಡ್ಬೋದು. ಮೂರನೇದು ಏನಂದ್ರೆ, ಮೊದಲು ಅರಣ್ಯ ಇಲಾಖೆ 10 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಯಾವುದೇ ಗಣಿಗಾರಿಕೆ ನಡೆಯಬಾರದು ಅಂತ ಆದೇಶ ಇತ್ತು. ಈಗ ನೀವು ಹೇಗೆ ಮಾಡಿದ್ದಾರೆ ಅಂದ್ರೆ, ರಾಜಕಾರಣಿಗಳು ತಮ್ಮ ಲಾಭಕ್ಕೆ ತರವಾಗಿ ಏನ್ ಮಾಡಿದ್ದಾರೆ, 1 ಕಿಲೋಮೀಟರ್ ತಂದಿರ್ತಿದ್ದಾರೆ. ಇದು ನಿಲ್ಬೇಕು. ತುಂಬಾ ಸೀರಿಯಸ್ ವಿಚಾರ ಆಗ್ತಾ ಇರೋದ್ರಿಂದ ಅದ್ರ ಸಂತತಿಗಳನ್ನು ಕಡಿಮೆ ಮಾಡಕ್ಕೆ ಪ್ಲಾನ್ ಮಾಡ್ಬೋದು. ಒಂದು 3 ವರ್ಷ ಬ್ರೇಕ್ ಕೊಟ್ಟು ಮಾಡುವಂಥದ್ದು ಅರಣ್ಯ ಇಲಾಖೆಯಲ್ಲಿ ಆನೆಗಳಿಗಿತ್ತು ಹಿಂದೆ. ಆ ಥರ ಸಂತತಿಗಳನ್ನ ಕಡಿಮೆ ಮಾಡಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಅವರುಗಳು ಕಡಿಮೆ ಆಗ್ಬೋದು ಅನಿಸುತ್ತೆ. ಮೂರನೇದು, ಯಾರೇ ಸಲಹೆ ಕೊಟ್ಟರು ಕೂಡ ಏನು ಇವತ್ತು ಅರಣ್ಯ ಮಂತ್ರಿ ಮತ್ತು ಉಸ್ತುವಾರಿ ಸಚಿವ ಮಹದೇವಪ್ಪನವರು ಎಲ್ಲ ಸೇರಿ ಮಾತಾಡೋದು ಭಾಳ ಒಂದು ಸಮಾಧಾನವಾದರೂ ಕೂಡ ಇದು ಕಾರ್ಯಗತವಾಗಬೇಕು ಅಂತ ನನ್ನ ಒಂದು ಆಗ್ರಹ. ಯಾಕಂತಂದರೆ ಈ ಥರ ಸಭೆಗಳು ಬೇಕಾದಷ್ಟು ನಡೆದವೆ, ಬೇರೆ ನಡೆದರೆ ಅಧಿಕಾರಿಗಳು ಮಾಡ್ಯಾರೆ.
ಏನೂ ಕೂಡ ಆಯ್ತಾ ಇಲ್ಲ. ಈಗ ಪ್ರಾಣಿ ಮತ್ತು ಮಾನವ ಸಂಘರ್ಷ ಆಯ್ತಾ ಇರೋದು ಮೇಯ್ನು ಗಣಿಗಾರಿಕೆ ನಡೆಯೋದ್ರಿಂದ. ಕಾಡಂಚಿನಲ್ಲಿ ಸೆನ್ಸಿಟಿವ್ ಎಕೋ ಸೆನ್ಸಿಟಿವ್ 10 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ನಡೆಯಕ್ಕಿಲ್ಲ ಅಂತದೆ. ಆ ಏನು ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ನಡೀತಾ ಇದೆ ಇದು. ಇದನ್ನು ಕೂಡಲೇ ನಿಲ್ಲಿಸಿದ್ರೆ ಬೇಕಾದಷ್ಟು ಸಂಘರ್ಷಗಳು, ಪ್ರಾಣಿ ಮತ್ತು ಮಾನವ ಸಂಘರ್ಷಗಳು ನಿಲ್ತವೆ. ಒಂದು. ಎರಡನೇದು, ರೆಸಾರ್ಟ್ಗಳು ಇವೆಲ್ಲ ಮಾಡ್ತಾ ಇರೋದು ಭಾಳ ಖಂಡನೀಯವಾದ ವಿಷಯ. ಅದು ಯಾತಕ್ಕೆ ಮಾಡಬೇಕು ಅನ್ನೆಲ್ಲವ. ಇವತ್ತು ಎಷ್ಟು ಲಕ್ಷೋಪಲಕ್ಷ ಜನ ಅಲ್ಲಿಗೆ ಟೂರ್ಗೆ ಹೋಗಿದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಅಲ್ಲಿ ಹೊಡೆತ ತಡನಾರದೆ ಪ್ರಾಣಿಗಳು ಬರ್ತಾವೆ. ಗಣಿ ಕಂಪನ ಈ ಮಾನವ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡು ಸಫಾರಿ ಮಾಡಿ 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 ಎಲ್ಲ ಹಾಳು ಮಾಡ್ತಾವ್ರೆ. ಯಾತಕ್ಕೆ ಬೇಕು ಇವೆಲ್ಲ? ಬೇರೆ ಎಲ್ಲರೂ ಮಾಡಲಿ. ಇಲ್ಲಿ ಸಫಾರಿ ಮಾಡಿಬಿಟ್ಟು ಹಣ ಬರ್ತದ ಅಂತ ಮಾಡಿದ್ರೆ ಪ್ರಾಣಿಗಳೆಲ್ಲ ನಾಡು ಬರ್ತಾವೆ. ಆಮೇಲೆ ಕೈಗೆ ಮದ್ದುಗಳು, ನಾಡು ಮದ್ದುಗಳು ಕಡ್ಡಿಪೆಟ್ಟಿ ಸಿಗ್ತಾವೆ, ನಾಡು ಬಾಂಬ್ಗಳು. ಏನು ಅರ್ಥ? ಅರಣ್ಯ ಇಲಾಖೆ ಏನು ಮಾಡ್ತಾಯಿದ್ದು, ಪ್ರತಿ ಇಲಾಖೆಗಳು, ಜಿಲ್ಲಾಡಳಿತ ಏನು ಮಾಡ್ತಾಯಿದ್ದು. ಆದ್ದರಿಂದ ಇದಕ್ಕೆಲ್ಲ ಕಡಿವಾಣ ಹಾಕ್ಬಿಟ್ರೆ 99% ಪ್ರಾಣಿ ಮತ್ತು ಮಾನವ ಸಂಘರ್ಷ ನಡೆಯೋದಿಲ್ಲ. ಇದನ್ನು ಒತ್ತಾಯಪೂರ್ವಕ ಹೇಳಿದ್ದೀನಿ ನಾನು, ಅದನ್ನು ನಿಲ್ಲಿಸಬೇಕು ಅಂತ. ಎರಡನೇದು, ಕಬಿನಿ 2ನೇ ಹಂತದ ಬಗ್ಗೆ ಕೂಡ ಮಾದೇವಪ್ಪನವ್ರಿಗೆ ಮಾತಾಡದೆ ಅವರು ಶೀಘ್ರವಾಗಿ ಮಾಡ್ತೀನಿ ಅಂದರೆ AR ಕೃಷ್ಣಮೂರ್ತಿ ಹಗಲಿರುಳು ನಾನು ಇದಕ್ಕೋಸ್ಕರ ನಾನು ಪಣ ತೊಟ್ಟಿದ್ದೀನಿ ಅಂತ ಅವರು ಭರವಸೆ ಕೊಟ್ಟರೆ ಅದು ಕೂಡ ಶೀಘ್ರವಾಗಿ ಆಗಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇರೋದು. ಯಾಕಂತಂದರೆ ಇದು ಸುಮಾರು ಅಂದ್ರೆ 4.25 ಲಕ್ಷ ಎಕರೆಗೂ ಹೆಚ್ಚು ನೀರುಣಿಸ್ಬೋದು ಇದರಿಂದ. ಎಲ್ಲ ಗುಳೆ ಹೋಗಿರೋಂಥ ರೈತರುಗಳೆಲ್ಲ ಬರ್ತಾರೆ. ಆದ್ದರಿಂದ ಇದನ್ನು ಮಾಡಬೇಕು. ಮಾನವ ಮತ್ತು ಪ್ರಾಣಿ ಸಂಘರ್ಷ ನಿಲ್ಲಿಸಬೇಕು. ಮತ್ತು ಅಕ್ರಮ ಚಟುವಟಿಕೆಗಳು ಏನು ಅರಣ್ಯದಲ್ಲಿ ನಡೀತವೆ ಅವಕ್ಕೆಲ್ಲ ಕಡಿವಾಣ ಹಾಕಿದ್ರೆ ಇವತ್ತು ಪ್ರಾಣಿಗಳು ಉಳಿತವೆ, ಮಾನವರು ಉಳಿತಾರೆ ಮತ್ತು ಅವ್ರಿಗೂ ಒಳ್ಳೆಯದಾಗ್ತದೆ. ಇಷ್ಟೆಲ್ಲ ಮಾಡಬೇಕು ಅಂತ ಯಗ್ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪಾರಂಪರಿಕ ವೈದ್ಯ ವಿಶ್ವರೈತ ಸಂಘಟನೆ ಸದಸ್ಯ ಆಗ್ರಹ ಮತ್ತು ಒತ್ತಾಯ ಎರಡೂ ಮಾಡ್ತಾ ಇದ್ದೀನಿ. ಆಲೂರು ಜಯಣ್ಣ ರೈತ. ಆಮೇಲೆ ಒಂಗೂರು ಭಾಗದಲ್ಲಿರ್ತಕ್ಕಂಥ ಜಮೀನು ಅರಣ್ಯದವರು ಎಕ್ರೋಚ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ಟೈಮ್ನಲ್ಲಿ 2005-95 ಭಾರಿ ಮಳೆ ಇಲ್ಲದೆ ಬಹಳ ಕಷ್ಟಕರವಾಗಿತ್ತು. ಮಳೆ ಇದ್ದ ಸಂದರ್ಭದಲ್ಲಿ ಅದು ಕಾಡಾಗಿ ಬೆಳ್ಕೊಬಿಡ್ತು. ಜಮೀನು ಮಂಜೂರಾಗಿದೆ, ಆದ್ರೆ ಅಲ್ಲಿ ಜನಗಳಿಗೆ ಆ ಸಾಗುವಳಿ ಇದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿ. ಇವತ್ತು ಪ್ರತಿಯೊಂದು ಜೀವವು ಅತ್ಯಮೂಲ್ಯವಾದ ಕುಟುಂಬದ ಯಾರೇ ಆಗಲಿದ್ದರೂ ಆ ಕುಟುಂಬಕ್ಕೆ ಆಗುವ ನೋವು ಏನಿದೆಯಲ್ಲ ನಾವೆಲ್ಲರಿಗೂ ತಿಳಿದಿರುತ್ತದೆ. ಆ ಮನೆಗೆ ಆಧಾರವಾಗಿದ್ದವರು. ಇವತ್ತು ಇದು ಮಾನವ ಪ್ರಾಣಿ ಸಂಘರ್ಷ, ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ನಾವೆಲ್ಲ ಸೇರಿ ಕಂಡುಕೊಳ್ಬೇಕಾಗ್ತದೆ. ಸರ್ಕಾರನೇ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಕಾರ ಜೊತೆಯಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕಾಗ್ತದೆ. ಸಾರ್ವಜನಿಕರ ಸಹಕಾರ ಬೇಕಾಗ್ತದೆ. ಇವರು ಇವತ್ತಿಂದ ನಿನ್ನೆದಲ್ಲ, ತಲತಲಾಂತರದಿಂದ ನೂರಾರು ವರ್ಷಗಳಿಂದಲೂ ಇವತ್ತು ಎಲ್ಲೆಲ್ಲಿ ಕಾಡಿದೆ, ಎಲ್ಲೆಲ್ಲಿ ವನ್ಯಜೀವಿಗಳಿದ್ದಾವೆ, ಅಲ್ಲಲ್ಲೇ ಮಾನವ ಪ್ರಾಣಿ ಸಂಘರ್ಷ ಇದೆ. ತಮಗೂ ಎಲ್ಲ ಗೊತ್ತಿದೆ. ಈಗೇನು ಸ್ವಲ್ಪ ಮಟ್ಟಿಗೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ನೀವೆಲ್ಲ ಹೇಳಿದಿರಿ. ಈಗ ಏನು ಇಲ್ಲ, ಅಕ್ರಮವಾಗಿ ರಿಸಾರ್ಟ್ಗಳು ಬಂದಿದೆ, ಅಕ್ರಮವಾಗಿ ಸ್ಟೇ ಹೋಮ್ಗಳು ಬಂದಿದೆ. ಪದೇ ಪದೇ ಆ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ನಾನು ಒಂದು ಮಾತು ತಮ್ಮಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಅರಣ್ಯ ಸಚಿವನಾದ ಮೇಲೆ ಅರಣ್ಯದ ವ್ಯಾಪ್ತಿಯಲ್ಲಿ ಒಂದೇ ಒಂದು ಅಕ್ರಮವಾಗಿ ರಿಸಾರ್ಟ್ ಆಗ್ಲಿ, ಸ್ಟೇ ಹೋಮ್ ಆಗ್ಲಿ ಅದಕ್ಕೆ ನಾವು ಪರವಾನಗಿಯನ್ನು ಕೊಟ್ಟಿಲ್ಲ. ಇವತ್ತೇನು ಕಂದಾಯ ಇಲಾಖೆಯ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿಯವರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಕಾಲ ಕಾಲಕ್ಕೆ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ, ನಮ್ಮ ಕಡೆಯಿಂದ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಒಂದನೇದು, ಅರಣ್ಯದ ಸುತ್ತಮುತ್ತಲಿನ ಅಕ್ರಮ ಗಣಿಗಾರಿಕೆ ನನ್ನ ಕಾರ್ಯಕಾಲದಲ್ಲಿ ಒಂದೇ ಒಂದು ಅಕ್ರಮ ಗಣಿಗಾರಿಕೆಗೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ನಮಗೆ ಗಣಿಗಾರಿಕೆ ಬರುವಂತದ್ದು, ಪರವಾನಗಿ ಬರುವಂತದ್ದು, ಅರಣ್ಯ ತಿರುವಳಿ ಬರುವಂತದ್ದು ಅರಣ್ಯದ ವ್ಯಾಪ್ತಿಯಲ್ಲಿ ಏನಾದರೂ ಗಣಿಗಾರಿಕೆ ಮಾಡಬೇಕು ಅಂದ್ರೆ ನಮಗೆ ಅವರು ಪರವಾನಗಿ ಹಾಕ್ತಾರೆ. ಅದರಲ್ಲಿ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತ ಹೇಳಿ ಪರ್ಯಾಯ ಜಾಗ ಅವರು ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ದೃಢೀಕರಣ ಮಾಡಿ
NPV ಚಾರ್ಜಸ್ ಏನಿದೆ ಆ ಚಾರ್ಜಸ್ ಅವರು ಕಟ್ಟಿ ಮರ ಕಡಿತಗೊಳಿಸಿದ್ರೆ ಒಂದು ಮರಕ್ಕೆ 10 ಮರ